ನಾಟ್ಯ ಸಂಘ ಕನಕಾಪುರ ಕಲಾವಿದರಿಂದ ಪ್ರಾರ್ಥನೆ ಗೀತೆ ಹಾಡಿದಂಥ ಎಲ್ಲ ಕಲಾವಿದರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕುಲವೆಂದು ಹೊಡೆದಾಡದಿರಿ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಕನಕದಾಸರನ್ನು ಸ್ಮರಿಸುತ್ತಾ, ಹಾಗೆ ಶ್ರೀ ಶ್ರೀ ಜಗದ್ಗುರು ನಿರಂಜನಾನಂದಪುರಿ ಶ್ರೀ ಕನಕ ಗುರುಪೀಠ ಕ್ಷೇತ್ರ ಕಾಗಿನಲ್ಲಿ ಸ್ವಾಮೀಜಿಯವರ ಶರಣ ಕಮಲಗಳ ವಂದಿಸಿ ಇಂದಿನ ದಿವಸ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಮಾರುತಿ ನಾಟ್ಯ ಕಲಾ ಸಂಘ ಕನಕಾಪುರ ಗ್ರಾಮದಲ್ಲಿ ಸಿಡಿದೆದ್ದ ಶಿವಶಕ್ತಿ ಅರ್ಥಾತ್ ರೈತನ ಬಾಳು ಕಣ್ಣೀರಿನ ಗೋಳು ಎಂಬ ಒಂದು ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಬರುತ್ತಿದ್ದಾರೆ ಶ್ರೀ ಭರಮಪ್ಪ ಲಕ್ಷ್ಮಪ್ಪ ಮಾಳನವರು. ಇವರನ್ನು ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ಬರಮಾಡಿಕೊಳ್ಳುತ್ತಿದ್ದೇನೆ. ಅರ್ಥಾತ್ ರೈತನ ಬಾಳು ಕಣ್ಣೀರಿನ ಗೋಳು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿ ಮಹೋದಯರನ್ನು ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಶಶಿಕಲಾ ರಾಮು ಮಾಳಿಗೆ ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮದ ಶ್ರೀ ಮಾಲ್ತೇಶ್ ಎಸ್ ಬಣಕಾರ್ ನಿರ್ದೇಶಕರು ಜಿಲ್ಲಾ ಯೂನಿಯನ್ ಹಾವೇರಿ ಇವರು ಹಾಗೂ MA ಗಾಜಿಗೌಡ್ರ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಇವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಕ್ಕಾಗಿ ನಮ್ಮ ನಾಟ್ಯ ಸಂಘದ ಪರವಾಗಿ ಹಾಗೂ ಕನಕಾಪುರ ಗ್ರಾಮದ ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೂರಿನ ಮುಖಂಡರು ಹಾಗೂ ಹಾವೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರ್ತಕ್ಕಂಥ SFN ಗಾಜಿಗೌಡರವರಿಗೆ ನಮ್ಮ ನಾಟ್ಯ ಸಂಘದ ಪರವಾಗಿ ಹಾಗೂ ಕನಕಾಪುರದ ಯಾವತ್ತು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಕನಕಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಿಂಗನಗೌಡರು ಮರೇಗೌಡರು ಗಾಜಿಗೌಡರು ಅವರನ್ನು ಕೂಡ ನಮ್ಮ ನಾಟ್ಯ ಸಂಘದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ನಾಟಕದ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಶ್ರೀ ಫಕೀರಗೌಡ ಶಂಕರಗೌಡ ಗಾಜಿಗೌಡರು ರೈತ ಸಂಘದ ಮುಖಂಡರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಅವರನ್ನು ಕೂಡ ನಮ್ಮ ನಾಟ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಹನುಮಂತಗೌಡರು ಬರಂಗೌಡ್ರ ಗಾಜಿಗೌಡ್ರ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ BK ಅಲ್ಲಾಪುರ್ ಮಾಜಿ SDFC ಅಧ್ಯಕ್ಷರು ಇವರನ್ನು ಕೂಡ ನಮ್ಮ ನಾಟ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಅಜ್ಜಪ್ಪ ಮಾದೇವಪ್ಪ ತಳವಾರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೂ ಕೂಡ ನಮ್ಮ ನಾಟ್ಯ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಚಂದ್ರಗೌಡರು ನಿಂಗನಗೌಡರು ಗಾಜಿಗೌಡರು ಮಾಜಿ SDMC ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆಯೇ ಸುರೇಶ್ ಮುಚ್ಚಿಕಪ್ಪನವರ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಿಂಗನಗೌಡರು ಗುಡ್ಡಂಗೌಡರು ಬಸಂಗೌಡರು ನಿರ್ದೇಶಕರು PSCS ಕನಕಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಾದೇಶ್ ನಿಂಗಪ್ಪ ಗಾಜಿ ನಿರ್ದೇಶಕರು PSCS ಕನಕಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ವಾಸಣ್ಣ ಮುಗದೂರು ಶಿಕ್ಷಣ ಇಲಾಖೆ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಬಸನಗೌಡರು ಗುಡ್ಡಂಗೌಡರು ಬಸನಗೌಡರು ಅಧ್ಯಕ್ಷರು ಹಾಲು ಉತ್ಪಾದಕರ ಸಂಘ ಕನಕಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಚಂದ್ರಪ್ಪ ನಾಗಪ್ಪ ತೋಟವಾರ ಸದಸ್ಯರು ಗ್ರಾಮ ಪಂಚಾಯತಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಬಸವಣ್ಣಪ್ಪ ನೀಲಪ್ಪ ತಳವಾರ ನಿರ್ದೇಶಕರು ಹಾಲು ಉತ್ಪಾದಕರ ಸಂಘ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಬರಂಗೌಡರು ದೊಡ್ಡಪಕ್ಕಿರಗೌಡರು ಗಾಜಿಗೌಡರು ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತಿ ಕನಕಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಅಶೋಕ್ ದಾನಪ್ಪ ನೀರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ.
ಹಾಗೇನೆ ಹನುಮಂತಗೌಡರು, ಶಿವನಗೌಡರು, ಕರೇಗೌಡರು ನಿರ್ದೇಶಕರು, ಹಾಲು ಉತ್ಪಾದಕರ ಸಂಘ ಕನಕಾಪುರ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಗುಡ್ಡನಗೌಡರು, ತಿಪ್ಪನಗೌಡರು, ಗಾಜಿಗೌಡರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈರಪ್ಪ ಹನುಮಂತಪ್ಪ ತಳವಾರ ಉಪಾಧ್ಯಕ್ಷರು, ಹಾಲು ಉತ್ಪಾದಕ ಸಂಘ ಕನಕಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಗುಡ್ಡಪ್ಪ ಭರಮಪ್ಪ ಅಲ್ಲಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೇನೆ ಗಂಗಪ್ಪ ಮಾನ್ಯಗಾರ ನೌಕರರು ಮುನ್ಸಿಪಾಲ್ಟಿ ಹಾವೇರಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಗಂಗಪ್ಪ ಗುಡ್ಡಪ್ಪ ಮುಗುದೂರ ನಿರ್ದೇಶಕರು PSCS ಕನಕಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮೈಲಾರಪ್ಪ ಮುಚ್ಚಿಕಟ್ನೂರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕನಕಾಪುರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ PSCS ನಿರ್ದೇಶಕರಾದಂಥ ಭರಮಪ್ಪ ಮರಿಯಪ್ಪ ಪೂಜಾರಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಬಾಷೆ ಸಾಬ್ ಮುಲ್ಲನವರ ಗೌಂಡಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೇನೆ ಬಸನಗೌಡ ಬರಂಗೌಡ ಕರೇಗೌಡ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಶೇಖರಗೌಡ ಗಾಜಿಗೌಡರವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಕ್ಲಾಸ್ 1 ಕಾಂಟ್ರಾಕ್ಟರ್ ಆದಂಥ ಅಶೋಕ್ ಸಿ ಬಣಕಾರ್ ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶಿವಲಿಂಗನವರು ಗಾಜಿಗೌಡರವರಿಗೂ ಸ್ವಾಗತ ಸುಸ್ವಾಗತ. ಹಾಗೇನೆ ಬೀರನಗೌಡ ಪಕ್ಕೀರಗೌಡ ಕರೇಗೌಡರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೇನೆ ಈ ನಾಟಕಕ್ಕೆ ಸಂಗೀತ ಬಳಗದವರು ಕ್ಯಾಶಿಯೋ ಮತ್ತು ಹಾರ್ಮೋನಿಯಂ ಮಾಸ್ತರ್ ಮತ್ತು ತಬಲಾಜಿ ಇವರೆಲ್ಲರಿಗೂ ಈ ನಾಟ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ನಾಟಕವನ್ನು ಆಗಮಿಸಿದಂಥ ಊರ ಜನರು ಹಾಗೂ ಉಳಿದ ಊರಿನಿಂದ ಬಂದಂಥ ಎಲ್ಲ ನಾಟಕ ಪ್ರೇಮಿಗಳಿಗೂ ಸ್ವಾಗತ ಸುಸ್ವಾಗತ. ಈಗ ಮಾಲಾರ್ಪಣೆ ಕಾರ್ಯಕ್ರಮ ಈಗ ಉದ್ಘಾಟನೆ MA ಗಾಜಿಗೌಡ ಹಾಗೂ ಮಾಲ್ತೇಶಣ್ಣ ಬಣಕಾರ್ ಇವರಿಂದ. MA ಗಾಜಿಗೌಡರವರಿಗೆ ರವಿ ಹನಕನಹಳ್ಳಿ ಕಲಾಪ್ರೇಮಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಹನುಮಂತಗೌಡರು ಬರಂಗೌಡರು ಗಾಜಿಗೌಡರು ಇವರಿಗೆ ಪ್ರಕಾಶ್. ಅದೇ ರೀತಿಯಾಗಿ ಅಧ್ಯಕ್ಷ ಕಲಾಪ್ರೇಮಿ ಪ್ರೋತ್ಸಾಹಕರು ಚಂದ್ರಗೌಡ. ಅದೇ ರೀತಿಯಾಗಿ ಸುರೇಶ್ ಮುಚ್ಚಿಕಪ್ಪನವರ ನಿರ್ದೇಶಕರು PSCS ಕನಕಾಪುರ ಇವರಿಗೆ ಮಾಲ್ತೇಶ್ ಕರೇಗೌಡ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಮಾಲ್ತೇಶ್ ಗಾಜಿ ಇವರಿಗೆ ವೀರಪ್ಪ ಕರ್ಜಿಗಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ವಾಸಣ್ಣ ಮುಗುದೂರ್ ಬಸನಗೌಡ ಗುಡ್ಡನಗೌಡ ಬಸನಗೌಡ ಅಧ್ಯಕ್ಷರು ಹಾಗೂ ಚಂಗಪ್ಪ ದೊಡ್ಡ ಫಕೀರಗೌಡ ಗಾಜಿಗೌಡ ಇವರಿಗೆ ಇವರಿಂದ. ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ಮಾಲಾರ್ಪಣೆ ಅಶೋಕ್ ಬಣಕಾರ್ ಇವರಿಂದ. ಶ್ರೀಲಿಂಗಪ್ಪ ಗಾಜಿಗೌಡ ಅವರಿಂದ. ಈ ಎಂಬ ಸುಂದರ ನಾಟಕದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ
ನಮ್ಮ ಗ್ರಾಮದ ಹಿರಿಯರು, ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಗಾಜಿಗೌಡರವರೇ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಾದೇಗೌಡರು ಗಾಜಿಗೌಡ್ರಿ, ಕಲಾಭಿಮಾನಿಗಳೇ, ಕಲಾ ರಸಿಕರೇ ಮತ್ತು ವಾದ್ಯವೃಂದವರೇ, ಬಂಧುಗಳೇ, ಶತಶತಮಾನಗಳಿಂದ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಒಳಗೊಂಡಂತೆ ನಾಟಕಗಳು ಪ್ರದರ್ಶನವಾಗ್ತದೆ. ಜನರಲ್ಲಿ ಮೂಡಿರ್ತಕ್ಕಂಥ ಮೌಢ್ಯ, ಬಡತನ ನಿರ್ಮೂಲನೆ, ಸಾಕ್ಷರದಂಥ ಅರಿವು ಮೂಡಿಸ್ತಕ್ಕಂಥ ಶಕ್ತಿ ಇರುವುದು ರಂಗಭೂಮಿಗೆ. ಸಮಾಜದಲ್ಲಿ ಬದಲಾವಣೆ ತರುವಲ್ಲಿ ನಾಟಕದ ಪಾತ್ರ ಬಹುಮುಖ್ಯವಾಗಿರುತ್ತದೆ. ದಿನನಿತ್ಯ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಸನ್ನಿವೇಶಗಳನ್ನು ಆಧರಿಸಿ ಕವಿ ನಾಟಕದ ಮುಖಾಂತರ ಈ ಸಮಾಜಕ್ಕೆ ತೋರಿಸ್ತಾರೆ. ಈ ನಾಟಕದಲ್ಲಿ ಒಳ್ಳೆಯ ಸನ್ನಿವೇಶಗಳು ಬರ್ತವೆ, ಕೆಟ್ಟ ಸನ್ನಿವೇಶಗಳು ಬರ್ತವೆ. ಒಳ್ಳೆಯ ಸನ್ನಿವೇಶಗಳನ್ನು ಆಯ್ಕೆ ಮಾಡಿಕೊಂಡು ನಾಟಕ ಕೊನೆಯವರೆಗೆ ವೀಕ್ಷಣೆ ಮಾಡಬೇಕು. ಯಾಕಂದ್ರೆ ಕವಿ ನಾಟಕದ ಕೊನೆಯ ಸನ್ನಿವೇಶದಲ್ಲಿ ಈ ನಾಟಕದ ತಿರುಳನ್ನು ಇಟ್ಟಿರ್ತಾನೆ. ಹೀಗಾಗಿ ನಾಟಕ ಕೊನೆಯವರೆಗೆ ನೋಡಿದಾಗ ಅದರ ಅರ್ಥ ನಿಮಗೆ ಗೊತ್ತಾಗತಿ ಅಂತ ಹೇಳುತ್ತಾ, ಭಾರತೀಯ ಸಂಸ್ಕೃತಿ ಪ್ರಕಾರ ನಮಗೆ ಯುಗಾದಿ ಹಬ್ಬ, ಹೊಸ ವರ್ಷ, ಎಲ್ಲರಿಗೆ ಹರ್ಷವನ್ನು ತಂದು ಮಳೆ ಬೆಳೆ ಚೆನ್ನಾಗಿ ಆಗಿ ರೈತರು ಸಂತೃಪ್ತಿಯಂತ ಬದುಕಂತ ಭಾಗ್ಯ ಭಗವಂತ ದಯಪಾಲಿಸಿದೆ ಅಂತಂದು ಹೇಳಿ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಕನಕಾಪುರ ಗ್ರಾಮದ ರೈತನ ಗೋಳು, ಕಣ್ಣೀರಿನ ಬಾಳು ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು, ಹಾವೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ಗಾಜಿಗೌಡರವರೇ, ಈ ನಾಟಕದ ಉದ್ಘಾಟಕರು, ಕಂಬಳಿ ಸಹಕಾರ ಸಂಘದ ನಿರ್ದೇಶಕರಾದ ಮಾತೇಶ್ ಗಾಜಿಗೌಡರವರೇ, ನಮ್ಮ ಕನಕಾಪುರ ಗ್ರಾಮದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ನಿಂಗನಗೌಡ ಗಾಜಿಗೌಡರವರೇ, ನಮ್ಮ ಈ ಉದ್ಘಾಟನೆ ಮಾಡಬೇಕಾಗಿತ್ತು ಶಶಿಕಲಾ ಮಾಳ್ಗೆ ಅವರು, ಅವರ ಯಜಮಾನರ ಲೇಟಾಗಿ ಬಂದಿದ್ದರಿಂದ ರಾಮು ಮಾಳ್ಗೆ ಅವರು ಬಂದಿದ್ದಾರೆ. ಅವರಿಗೂ ನಮ್ಮ ಗ್ರಾಮದ ವತಿಯಿಂದ ಅವರಿಗೂ ನಾವು ಸ್ವಾಗತಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕನಕಾಪುರ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಸಹಕಾರ ಸಂಘದ ಸದಸ್ಯರು ಮತ್ತು ನಮ್ಮ ಗ್ರಾಮದ ಎಲ್ಲ ಊರಿನ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಿರಿಯರು, ಬೇರೆ ಗ್ರಾಮದಿಂದ ಬಂದಂಥ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ಇವತ್ತು ಈ ನಾಟಕವನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಹೊಸ ವರ್ಷಕ್ಕೆ ನಾವು ಕಾಲಿಟ್ಟು, ಯುಗಾದಿ ಅಂದ್ರೆ ಅದು ಮುಗಿತಂದ್ರೆ ಹೊಸ ವರ್ಷ. ಅದಕ್ಕೆ ನಮ್ಮೂರಲ್ಲಿ ಎಲ್ಲರೂ ಒಂದು ಒಳ್ಳೆಯ, ಹಿಂದೆ ಯಾವುದೇ ಪರಿಸ್ಥಿತಿಯಲ್ಲಿ ನಾಟಕ ವರ್ಷದಾಗ ಒಂದು ನಾಟಕ ಆಡೇ ಆಡ್ತಿದ್ರು. ಯಾವಾಗಂದ್ರೆ ಹಿಂದೆ ಈಗ ಒಂದು 34 ವರ್ಷದಿಂದ ನಮ್ಮ ಎನ್ ಗಾಜಿಗೌಡರು ಇವರೆಲ್ಲ ನಾಟಕ ಮಾಡಿ ಆಡಿದಂತಾರೆ. ಭಾಳ ಮಂದಿ ನಮ್ಮಲ್ಲಿ ನಾಟಕ, ದೊಡ್ಡಾಟ ಇಂಥವೆಲ್ಲ ಆಡ್ತಿದ್ರು. ಆದ್ರೆ ಈಗೆಲ್ಲ ಹೋಗ್ಬಿಟ್ಟವು. ಇವತ್ತೇನಾಗ್ಯಾವು, ಟಿ ವಿ ಬಂದಾಗತ್ತಿಗೆ ನಾಟಕ ಕಮ್ಮಿ ಅದು. ಆಮೇಲೆ ಈಗ ಮೊಬೈಲ್ ಬಂದವು, ಎಲ್ಲರೂ ಇವತ್ತು ಕೈಯ ಮೊಬೈಲ್ ಹಿಡ್ದ ಇವತ್ತೆಲ್ಲ ನೋಡ್ತಾರೆ. ಅದಕ್ಕೆ ಇವೆಲ್ಲ ಅಳಿಕ್ ಹೊಂಟವು, ಇವು ಅಳಕ್ಬಾರ್ದು. ಇವೆಲ್ಲ ಇವತ್ತು ಮುಂದಿನ ದಿನಮಾನಗಳಲ್ಲಿ ನಾಟಕ, ಆಟ ಇಂಥವೆಲ್ಲ ಮನೋರಂಜನೆ ಮಾಡ್ಕೊಂತ ಹೋದ್ರೆ ಒಳ್ಳೆಯದಾಗತಿ. ಅದೇ ರೀತಿಯಾಗಿ ಇವತ್ತು ನಮ್ಮೂರ ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಿಂದ ನಾಟಕ ಕಲ್ತಿದ್ದಾರ, ಧೈರ್ಯ ಮಾಡಿ ಅವ್ರು ಹೇಳಿದ್ರು. ಈಗ ಯಾಕಂದ್ರೆ ಮಾಸ್ತರೇ ಇದ್ದದಲ್ಲಂತ, ಅವರೇ ಕಲ್ತಾರಂತ. ಅದಕ್ಕೆ ಒಂದು 10-15 ದಿನದಾಗ ಅವರು ಬಂದು ಇದು ಮಾಡ್ಯಾರಂತ, ಹಾರ್ಮೋನಿಯಂ ಮಾಸ್ತರ್. ಅದಕ್ಕೆ ಅವ್ರು ಏನೋ ತಪ್ಪು ತಡೆಗಳಾದ್ರೆ ನಾವೆಲ್ಲರೂ, ನಮ್ಮ ಗ್ರಾಮಸ್ಥರು ಎಲ್ಲರೂ ನಾವು ಅವ್ರಿಗೆ ಸಹಕಾರ ಕೊಟ್ಟು ಒಳ್ಳೆ ರೀತಿಯಿಂದ ಅವರ ಇವತ್ತು ನಾಟಕ ಆಡಿ ಮುಂದೆ ಅದೇ ರೀತಿಯಾಗಿ ಮತ್ತೆ ವರ್ಷ ಹಿಂಗೆ ನಾಟಕ ಆಡಲಿ ಅಂತ ನಾನು ಅವರಿಗೆ ಕೇಳಿಕೊಂಡು ಇವತ್ತು ನನ್ನೂ ಮಾತಾಡಲಿಕ್ಕೆ ಅನುಮತಿ ಕೊಟ್ಟಂಥ ನಮ್ಮೆಲ್ಲ ಗ್ರಾಮದ ಹಿರಿಯರಿಗೂ ಮತ್ತು ನಮ್ಮ ಗ್ರಾಮದ ಎಲ್ಲ ಅಕ್ಕ ತಂಗಿಗಳನ್ನು ತಮ್ಮ ವಂದಿಸಿ ನಾನು 4 ಮಾತು ಜೈ ಹಿಂದ್, ಜೈ ಕರ್ನಾಟಕ. ಈ ಕಡೆ ಜನ ಕುಂಡ್ರಬೇಕು, ಇಲ್ಲಿ ಬಳ್ಕೊಂಡಿರ್ತೀವಿ.
ಕೂಡ್ರಿ, ಈ ಕಡೆ ಕೂಡ್ರಿ. ಇಲ್ಲೊಬ್ರು ದೇವ್ರು ಬಂದಿತ್ತು ಉಲ್ಟಾನ. ಈಗೇನಾಗೈತಿ ಅಂದ್ರೆ ನಮಗ ನೀವು ಯಾರು ಕಾಣುವಲ್ರಿ. ಓಟು ಕತ್ಲ ನಮ್ಮ ಮ್ಯಾಗ ಓಟು ಬೆಳಕುದೈತಿ. ಇವತ್ತ ಉಗಾದಿಯ ಒಂದು ಹೊಸ ದಿವಸ. ಯಾರು ಮಾತಾಡಬಾರ್ದು ದಯವಿಟ್ಟು. ನಾನು ಸ್ವಲ್ಪ ಮಾತಾಡ್ತೇನೆ. ಹೊಸ ವರ್ಷದ ಒಂದು ಕಾಣಿಕೆಯಾಗಿ ನಮ್ಮಲ್ಲೇ ಈ ನಾಟಕ ಪ್ರಾರಂಭ ಮಾಡ್ಯಾರ. ಶ್ರೀ ಮಾರುತಿ ನಾಟ್ಯ ಸಂಘ ಕನಕಾಪುರ ಇವರು ಯಾವುದಪ್ಪ ಅದು ನಾಟಕ? ಸಿಡಿಗೆದ್ದ ಶಿವಶಕ್ತಿ ರೈತನ ಗೋಳಂತ. ಏನು ಅರ್ಥಕತೆ ಇಲ್ಲ ಗೊತ್ತಿಲ್ಲ. ಅದ್ರಾಗ ಸಿಡಿದು ಹೇಳೋರು ಯಾರು, ನುಕ್ಸಾನಕ್ಕ ಪಾತ್ರರಾಗಾರ ಯಾರು, ಮುಂದೆ ನೀವು ಬೆಳತನಕ ನಾಟಕ ನೋಡಿದ್ರೆ ನಿಮಗೆ ತಿಳಿತೈತಿ. ನಾಟಕ ಅಂದ್ರೆ ಹೆಂಗಂದ್ರಿ, ಇದೇ ಒಂದು ನಮ್ಮ ಮನೆಯದಪ್ಪ. ನಮ್ಮ ಮನ್ಯಾಗ ನಮ್ಮ ಕುಟುಂಬ ಅದನ್ನ ಒಂದು ನಾಟಕ ಒಬ್ಬ ಕವಿ ಅದನ್ನು ಬರಿತಾನೆ. ಒಂದು ಗಂಡ ಹೆಂಡತಿ, ಅವ್ರಿಗೆ ಮಕ್ಕಳು, ಸ್ವಸ್ಥೆಯರು, ಅತ್ತಿಗೆ ಸೊಸಿಗೆ ಆಗೋದಲ್ಲ. ಹೀಗಾಗಿ ಬೇರೆ ಬೇರೆ ನಮೂನಿಯ ನಾಟಕ ಇರ್ತಾವೆ. ಒಂದು ಬಡತನದ ನಾಟಕ ಇರ್ತೈತಿ. ಒಬ್ಬ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಶ್ರೀಮಂತ ಭಾಳ ಇದನ್ನು ಮಾಡ್ತಿರ್ತಾನ. ಅಂಥ ನಾಟಕ ಬೇಕಾದಷ್ಟು ನಾಟಕಗಳನ್ನ ನೋಡ್ರಿ. ನಾಟಕ ಯಾಕೆ ಕಡಿಮೆ ಆಗ್ಯಾವು ಅಂದ್ರೆ, ಈ ನಾಟಕಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಬೇಕು. 1.5 ಲಕ್ಷ ಒಂದು ನಾಟಕ ಆಡ್ಬೇಕಂದ್ರೆ 1.5 ಲಕ್ಷ ಬೇಕು. ನಾವೆಲ್ಲ ಮೊದಲ 2,000 ನಾಟಕ ಆಡಿದ್ರು. ನಾವೆಲ್ಲ ನಾಟಕ ಆಡೇವಿ. ಇಲ್ಲೇ ಸಂಪಿಗೆ ಈಗ ಬಂಗಾರಿ ವಿಷ್ಣು ಕುಪ್ಪೇಲೂರು ಬಂಗಾರಿ ಅಂತ ಭಾಳ ನಾಟಕ ನಮ್ಮಲ್ಲಿ ಕಲಿಸಿರ. ಅವಾಗೊಂದು ಮನಿನೂ ಕಟ್ಟಿಕೊಟ್ಟಿದ್ವಿ, ಅವ ಬಿಟ್ಟು ಹೋದ. ಈಗ ನಾಟಕದ ಈ ಎಂಡ್ಮಿಲ್ನಾಗ ಮಾಸ್ತರ್ ಹೆಸರು ಇಲ್ಲ ನಾಟಕದ್ದು. ಯಾಕೆ ನಾ ಎಲ್ಲ ನೋಡಿದೆ. ಏನು ಹುಡ್ರು ಹೂಪುಡಿ ಅವ್ರು ಯಾರನ್ನೂ ಗೊತ್ತಿಡೋಕ್ಕಾಗಲಿಲ್ಲ. ಆ ನಮೂನಿ ಹೆಣ್ಬಿಲ್ಲು ಪಾಪ ಅವೇನು ಮಾಡ್ಬೇಕು? ಓಸರಿಗೆ ಮಾಲಿ ಹಾಕಂದ ತೆಗ್ದು ಹಾಕಲ್ಲ. ನೀವೆಲ್ಲ ಕುಂತರಿಗೆ ಬೇಸರಾಗಿರ್ಬೇಕು. ಬರೀ ಮಾಲಿ ಹಾಕಂದ ನೋಡಿದ್ವಿ ಅಲ್ಲಿ ಬೆಳ್ತಾನಕ ಅಂತ. ಅದಕ್ಕೆ ಏನು ಅನಿವಾರ್ಯ ಬಿಡೋಕ್ಕೂ ಬಿಡೋದಿಲ್ಲ. ಎಲ್ಲರನ್ನು ಕರೆದಾರ ಕುಂದಿರ್ಸ್ಯಾರ. ಅದಕ್ಕೆ ನಾವು ಒಬ್ಬರ ಹೆಸರು ಹೇಳಕ್ಕೆ ಹೋಗಲಿಲ್ಲ. ಒಬ್ಬರನ್ನ ತೊಳಿಕೊಂಡ್ರೆ ಇಡೀ ಊರ ಹೇಳ್ಬೇಕಾಗತ್ತೆ. ಇದರಿಂದ ಒಂದು ದೊಡ್ಡ ಹೋಟೆಲ್ ಇಷ್ಟ ಐತಿ. ಅದಕ್ಕೆ ದಯವಿಟ್ಟು ತಾವೆಲ್ಲ ನಾಟಕ ನೋಡಕ್ಕೆ ಬಂದಿರಿ, ನೋಡ್ರಿ. ಭಾಳ ಖರ್ಚು ಮಾಡಿ ನಾಟಕ ಆಡ್ಯಾರ ಅಂತ ಹೇಳ್ಯಾರ. ಅದ್ರ ಪೂರ್ತಕ್ಕೆ ರೊಕ್ಕನೂ ಎತ್ಯಾರ. ಭಾಳ ಅಡ್ಡಾಡ್ಯಾರ. ಎಲ್ಲ ದೂರನ್ನ ಹಾಕ್ಕೊಂಡಾರ. ಇವತ್ತು ನಮ್ಮ ರಾಮು ಮಾಳಿಗೆ ಅವ್ರ ಮನೆಯವರು ನಗರಸಭೆಯ ಅಧ್ಯಕ್ಷರು, ಅವರಿಂದ ಉದ್ಘಾಟನೆ ಆಗಬೇಕಾಗಿತ್ತು. ತಡ ಈಗ ಬಂದರು. ನಾವೆಲ್ಲ ಅವ್ರಿಗೆ ನಾವು ಅವ್ರ ದಾರಿ ಕಾದ್ವಿ. ಇದು ನಾಟಕ 8ಕ್ಕೆ ಅಂತ ಹೆಣ್ಬಿಲ್ನಾಗ ನೋಡಿದೆ. ಇದೇನು ದೊಡ್ಡ ಗಿಡ್ಡಾಟಂಪ ಅಂತ ಅನಿಸ್ತೇವೆ. ಅದ್ರ ಬೆಳತನಕ ಆಡೋದಂದ್ರೆ ಲೊಟ್ ನಾಟಕ ಇರ್ಬೇಕಂತ. ಅದಕ್ಕೆ ಭಾಳ ಮಂದಿ ಬಂದು ಪಾತ್ರ ಮಾಡ್ಯಾರ, ಚಂದ ಮಾಡ್ಯಾರ, ಚಲೋ ಆಡ್ತಾರ. ಏನು ಕೆಟ್ಟದ್ದಾದ್ರೂ ನೀವು ಒಳಗೆ ಹಾಕಿರಿ. ಯಾಕಂದ್ರೆ ಹೊಸ ವರ್ಷ ಉಗಾದಿ ನಮ್ಮ ಭಾರತದ ಒಂದು ಹಬ್ಬ. ಹೊಸ ವರ್ಷ ಅಂದರೆ ರೈತಗೆ ನಿನ್ನೆ ಹೋಗಿ ಕುಂಟಿ ಹೂಡಿ ಹೊಲ ಪೂಜೆ ಮಾಡ್ತಕ್ಕಂಥದ್ದು. ಅದು ಇದು ಬರೋದು 12 ಜನವರಿ 1 ಅದು ಬೇರೆ. ಅದು ಇಂಗ್ಲೀಷರ ಹಬ್ಬ. ಅದು ಇದು ಅಂತಾರಲ್ಲೇನು ಹೊಸ ವರ್ಷ. ಡಂಬರ ಸ್ಟೇಜ್ ಮೇಲೆ ಬರೀತಾರಲ್ಲ, ಎಲ್ಲ ಬೆಳತನಕ 12 ಮಟ್ಟ ಬಂತಂತ ಕೇಕೆ ಹೊಡಿ ಸೆರೆ ಕುಡಿತಾರೆ. ಆ ಹಬ್ಬ ಬೇರೆ. ಅದು ಇಂಗ್ಲೀಷ್ ಹಬ್ಬ. ಇದು ನಮ್ಮದು ಹಿಂದೂ ಹಬ್ಬ. ಹಿಂದೂ ಹಬ್ಬ ಅಂದರೆ ಬೆಳಗ್ಗೆ ಕೇಳಿ ಸಿಟಿಯಾಗಿ ಕೊಡ್ತೀವಿ. ಬಸವಣ್ಣನ ಪೂಜೆ ಮಾಡಿ ಹೊಲಕ್ಕೆ ಹೋಗಿ ತೆಂಗಿನಕಾಯಿ ಹೊಡೆದು ದೇವರಿಗೆ ಭೂಮಿಗೆ ತಾಯಿಗೆ ಪೂಜೆ ಮಾಡಿ ಮಾಡ್ತಕ್ಕಂಥ ಯುಗಾದಿ ಹಬ್ಬ. ಆ ಮೊನ್ನೆ 12ನೇ ತಿಂಗಳ ಬಂದು 20 ಬಂದು ನೋಡು. ಅದು ಇಂಗ್ಲೀಷ್ ಹಬ್ಬ. ಅದೆಲ್ಲ ಸುಳ್ಳ. ಬೇರೆ ಬೇರೆ ಊರಾಗ ಲಕ್ಷಗಟ್ಟಲೆ ಸರ್ಕಾರಕ್ಕೆ ಲಾಭ ಆಯ್ತು. ಎಷ್ಟೋ ಕೋಟಿಗಟ್ಟಲೆ ವ್ಯಾಪಾರ ಆಯ್ತು. ಬ್ರ್ಯಾಂಡಿ ಬೀರು. ಆ ಹಬ್ಬ ಬೇರೆ, ಈ ಹಬ್ಬ ಬೇರೆ.
ಅದಕ್ಕೆ ದಯವಿಟ್ಟು ತಾವೆಲ್ಲ ಭಾಳ ಚೆಂದಾಗಿ ನಾಟಕ ನೋಡ್ರಿ. ಭಾಳ ಖರ್ಚು ಮಾಡಿ ನಾಟಕ ಆಡ್ಯಾರ, ಗಲಾಟೆ ಮಾಡಬೇಡ್ರಿ. ಮತ್ತು ಭಾಳ ಸುತ್ತೂರು ಗ್ರಾಮದ ಜನರನ್ನ ಹಾಕ್ಯಂಡಾರ. ಅವರು ಎಷ್ಟು ಮಂದಿ ಬಂದಿದ್ರು ಗೊತ್ತಾಗಿಲ್ಲ. ಎಲ್ಲ ಬೇರೆ ಆ ಊರಾಗ ನಾವು ಹೋಗ್ಬೇಕು, ನಮ್ಮ ಊರಿಗೆ ಅವ್ರು ಬರಬೇಕು, ಒಬ್ರಿಗೊಬ್ರು ಪ್ರೀತಿಯಿಂದ ಕಾಣಬೇಕು. ಏನಪ್ಪ ಹಿಂಗೆ ನಾಟಕ ಎಲ್ಲ ಇನ್ನು ಬಂದಕ್ಕವು ಎಲ್ಲ ನೋಡಿದ್ರೆ ಹೆಣ್ಮಕ್ಳಿಗೆ ಒಬ್ಬೊಬ್ಬರಿಗೆ 4,5,000 ರೂಪಾಯಿ ಅಂತ ಈ ಬಾರ್ಸರಿಗೆ ಬಡೇರಿಗೆ ಅಂದರೆ ನಾಟಕ. ಪಾಪ ನಾವು ಏನು ನಾಟಕ ಆಡಿದ್ವಿ, ನಮ್ಮ ಬಡಿಗೆಪ್ಪನ ತಿಪ್ಪಿಲೆಲ್ಲ ಮಾಡಿದ್ವಿ ಗೊಬ್ಬರ. ಅದಕ್ಕೆ ನಾವು ಬಂದವರು ಪಟ್ಟಿ ಕೊಡೋದಾಗಲಿಲ್ಲ, ಗೊಬ್ಬರನ್ನಾರು ಕೊಡಪ್ಪ ನಾವು ತಗೊಂಡು ಏನು ಪಟ್ಟಿ ಕೊಡ್ತೀವಿ ಅಂತ ಮಾಡಿದ್ವಿ. ಇಂಥ ನಾಟಕ ಆಡೈತೆ. ದಯವಿಟ್ಟು ಟೈಮ್ ಭಾಳ ಆಗೈತಿ, ಎಲ್ಲರೂ ಚೆಂದಾಗಿ ನಾಟಕ ನೋಡಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಸಂಘದ ವತಿಯಿಂದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಅಂಬೂಜಿ ಮುಖೆಯಂತೆ ವರ್ಣರಂಜಿತವಾಗಿ ಬೆಳೆದು ನಿಂತಿರುವ ಈ ರೈತನಿಗೆ ಎಡೆ ಮಾಡಿ ಉಳಿಸುವ ಮಹಾತಾಯಿ. ಹಗಲಿನಡು ಶ್ರಮ ವಹಿಸಿ ದುಡಿತಿರುವ ನನ್ನ ಪತಿ ಮೈದನರ ಬಾಳನ ಚಿಂತೆ ಸದಾ ನಿನ್ನನ್ನೇ ಕುಡಿದೆ. ನೀನು ಕೊಟ್ಟಿರುವ ಈ ಪೈರಿನ ನೈವೇದ್ಯವನ್ನು ನೀನೇ ಸ್ವೀಕಾರ ಮಾಡಿ ಸಂತೃಪ್ತ ಪಡು ತಾಯಿ. ಭೂತಾಯಿ ನೀಡಿದ ಸಿಹಿ ಹಬ್ಬದ ಅಮೃತವನ್ನು ಭೂತಾಯಿಗೆ ಸಿಂಪಡಿಸಿ ಸಂತೋಷವಾದೆ. ಸಿಹಿ ಹುಣ್ಣಿಮೆ ಈ ಸಿಹಿ ಹೋಳಿಗೆಯನ್ನು ಈ ಭೂತಾಯಿಗಳಿಗೆ ಮತ್ತಾರಿ ಉಣಬಡಿಸಬೇಕು. ಮೊದಲು ಈ ತಾಯಿ ಶಾಂತವಾಗಬೇಕು, ಆಮೇಲೆ ಅವರ ಮಕ್ಕಳಾಗಿರುವ ನಾವು ಶಾಂತರಾಗಬೇಕು. ಇಂತಹ ಭೂತಾಯಿ ಸೇವೆ ಮಾಡ್ತಿರುವ ನಾವೇ ಭಾಗ್ಯವಂತರು. ಇರಲಿ, ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿರಿಸಿಕೊಂಡು ಸುಂದರ ಈ ನಿನ್ನ ರೈತ ಮಗನನ್ನು ಸದಾ ಉತ್ತರಿಸುತ್ತಾಯಿ, ನಿನಗೆ ನಮಸ್ಕಾರಗಳು. ಒಪ್ಪತ್ತಿಗೆ 20 ಹನಿ ಬೆವರು ಕುಡಿದು ಅಡಿದಾವರೆಗಳನ್ನಿಡದಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿನ ಅನ್ನದಾತ ರೈತನೊಬ್ಬನೆಂದು ಘೋಷಣೆ ಕೂಡ ಹೊರಡಿಸಿದೆ. ಆದರೆ ಹಿಂದೆಲ್ಲಿದೆ ತಾಯಿ ರೈತನಿಗೆ ಸ್ವಾತಂತ್ರ್ಯ? ಕಟುಕ ವ್ಯಾಪಾರಿ ಅಧಿಕಾರಸ್ಥರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ರೈತನ ಕತ್ತು. ಅದಕ್ಕೆ ನಿನ್ನ ಪಾದ ಕಮಲಗಳಿಗೆರಗಿ ಬೇಡಿಕೊಳ್ಳುವೆ ಈ ರೈತರನ್ನು ಉದ್ಧರಿಸಿ. ನಂಬಿದವರನ್ನು ಯಾವಾಗಲೂ ಕೈ ಬಿಡುವ ಸ್ವಾಮಿ ಈ ತಾಯಿ. ಬಡವ ಶ್ರೀಮಂತರೆಂಬ ಭೇದ ಭಾವವಿಲ್ಲದೆ ಭಕ್ತಿ ಮಾರ್ಗದಲ್ಲಿ ನಡೆದರೆ ಮುಕ್ತಿ ತಾನಾಗಿ ಸಿಗುತ್ತದೆ. ಈ ಮಣ್ಣು ಮುಟ್ಟಿದರೆ ಚಿನ್ನವಾಗುವುದರಲ್ಲಿ ಸಂದೇಹವಿಲ್ಲ ನಮ್ಮ ಬಾಳು. ನಿಜ ಗಂಗಾ, ನಸುಕಿನಲ್ಲಿ ಎದ್ದು ಎಮ್ಮೆಗಳನ್ನ ಬಿಟ್ಟು ನೆತ್ತಿಯ ಮೇಲೆ ಕಸವನ್ನ ಹೊತ್ತು ತಿಪ್ಪೆಗೆ ಚೆಲ್ಲುವವನೇ ಈ ಜಗಕ್ಕೆ ಒಡೆಯ. ಆದರೆ ಚಿನ್ನದ ಬೆಳೆ ಕೊಟ್ಟು ಮಣ್ಣಿನ ಮನೆ ಕಟ್ಟೆಂದು ಮುಗಿಲೆತ್ತರ ಬೆಳೆದು ನಿಂತಿರುವ ಈ ಜಗದ ಫಲವನ್ನೇ ಕಿತ್ತು ಬಿಸಾಕ್ತಾರಲ್ಲ ಈಗಿನ ಸೊಕ್ಕಿನ ಶ್ರೀಮಂತರು. ಅಲ್ಲದೆ ಮನೆಯ ಅಡಚಣೆಗಾಗಿ ಈ ಹಿಂದೆ ಮಾರಿದ 100 ಚೀಲ ಸೂರ್ಯಪಾನದ ಮಾಲೆಲ್ಲ ಬರೀ ಅಡತಿ ಅಂಗಡಿಯವರ ಪಾಲಾಯ್ತು. ಅಂದಾಗ ಎಷ್ಟು ಬೆಳೆದು ನಿಂತರು ಈ ರೈತನ ಕೈಯಲ್ಲಿ ಪುಡಿ ಕಾಸಿಲ್ಲ ಗಂಗ, ಪುಡಿ ಕಾಸಿಲ್ಲ. ಮನೆತನದ ಖರ್ಚು, ಎಣ್ಣೆ, ಬೀಜ, ಗೊಬ್ಬರ, ಹೀಗೆಲ್ಲ ಖರ್ಚಿನ ಪರಿಸ್ಥಿತಿ ಒತ್ತಡದಲ್ಲಿ ಆದರೂ ಆಗಿರಬಹುದು. ಈ ಸಲವಾದರೂ ಮಾಲಿನಲ್ಲಿ ಚೆನ್ನಾಗಿ ಹಣ ಗಳಿಸಬೇಕು ಸ್ವಾಮಿ ನಾವು. ಈಗ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತವೇ ದುಡ್ಡಿನ ತಾಯಿ. ಈ ಸಾರಿ ಬೆಳೆದು ನಿಂತ ಈ ಬೆಳೆ ರೈತನ ಕೊಳೆಯನ್ನು ಕಳೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಗಂಗ. ಅದರಲ್ಲಿಯೇ ತಮ್ಮನ ಮದುವೆ ಕಾರ್ಯ ಮಾಡಿ ಮುಗಿಸ್ಬಿಡೋಣ. ತಂದೆ ತಾಯಿ ಇಲ್ಲದೆ ತಬ್ಬಲಿ ಆಗಿರುವ ನನ್ನ ಮೈದೂರು ಜವಾಬ್ದಾರಿ ನನಗಿದೆ ಎಂದ ಮೇಲೆ ನಾನದನ್ನು ಮಾಡಲೇಬೇಕಲ್ಲ. 25 ವಯಸ್ಸಿನಲ್ಲಿ ಕಾಲಿಡುತ್ತಿರುವ ನನ್ನ ಮೈದನ ಕುಸ್ತಿ ಪಟ್ಟು ಅವನನ್ನು ಹಾಗೆ ಬಿಟ್ಟಿದ್ದಾದ್ರೆ ಕಬಡ್ಡಿ ಅಂತ ಊರಿರ್ತಿರ್ತಾನೆ. ಬರ್ಲಿ ಅವನಿಗೆ ದಾರಿ ಹಿಡಿಸ್ಲೇ ಬಿಡ್ತೀನಿ. ಈಗಲೇ ಬಂದೆ. ಏನಪ್ಪ ಮೈದುನ ಈ ನೀನ್ ಆಟ? ಒಂದು ವಾರದಿಂದ ಕುಸ್ತಿ ಕಬಡ್ಡಿ ಅಂತ ಊರೂರು ತಿರ್ತಾ ಇದ್ದಿಲ್ಲ ಯಾಕೆ? ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವೇನೋ ನಿನಗೆ? ಅತ್ತಿಗೆ, ಅಂತಹ ತಪ್ಪು ದಾರಿ ಹಿಡಿಯೋನಲ್ಲ ಅತ್ತಿಗೆ ಈ ನಿನ್ನ ಮೈದುನ. ಒಂದು ವಾರ ಮನೆ
ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಕಣಕ್ಕೆಗೆ ಸದ್ದು ಮಾಡಿಸಿ ಕಡೆ ಕಿತ್ತು ತಂದಿದ್ದೇನಣ್ಣ ಈ ನಿನ್ನ ತಮ್ಮ ನೋಡಿದ್ದೆ. ಬಹಳ ಸಂತೋಷವಾಯಿತು ಸಹೋದರ. ನಿನಗೆ ಅಣ್ಣ ನೆನೆಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯಿತು. ಹುಲಿನೇ ಹುಟ್ಟುತ್ತದೆ ವಿನಃ ಇಲ್ಲಿ ಯಾವ ಕಾಲಕ್ಕೂ ಹುಟ್ಟುವುದಿಲ್ಲ. ಕಲಿಯುಗದ ಕಾರಣ ಕರಾಟೆ ವೀರ ಜಗದ ಗಂಡ ರೈತ ನೆನೆಸಿಕೊಂಡಿರುವ ನಿನ್ನ ತಂದೆ ಕೀರ್ತಿಯನ್ನೇ ನೀನು ಉಳಿಸ್ಕೊಂಡಿದ್ದೀಯಪ್ಪ. ಬಾಯಿ ಮುಂದು ಆದರೆ ನನ್ನದೊಂದು ಮಾತು, ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತಲೆ ತಗ್ಗಿಸಬೇಕು ವಿನಃ ಸ್ವಾರ್ಥಕ್ಕೆ ಸಂಪತ್ತಿಗೆ ನೀನು ಯಾವತ್ತೂ ತಲೆ ತಗ್ಗಿಸಬೇಡ. ಅಲ್ಲ ಸಹೋದರ, ಭೂತಾಯಿಯ ಒಡಲಿಗೆ ಜನಿಸಿ ಗಂಡು ಎನಿಸಿಕೊಂಡಿರುವ ನಾವು ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಭೂತಾಯಿ ಸೇವೆಗಾಗಿ ಪ್ರಾಣ ಹೋಗಲಿ, ಕನ್ನಡ ನಾರಿಯರ ಮಾನ ರಕ್ಷಣೆಗಾಗಿ ದೇಹ ಬೀಳಲಿ, ಸತ್ಯವನ್ನೆಂದಿಗೂ ಕೈ ಬಿಡಬೇಡ. ಪರಸ್ತ್ರೀ ಹೆಣ್ಣನ್ನ ಕಣ್ಣೆತ್ತಿ ಸಹ ನೋಡಬೇಡ. ಕನ್ನಡ ನಾಡಿನಲ್ಲಿ ರೈತನ ಮಗನಾಗಿ ದುಡಿಯುವುದನ್ನು ಮಾತ್ರ ಮರೆಯಬೇಡ. ಸತ್ಯವಾಗಿಯೂ ನೀವು ಚಾಚು ತಪ್ಪದೆ ಪಾಲಿಸುತ್ತೇನಣ್ಣ. ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಂಹಸಪ್ರವಾಗಿ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ರೌಡಿಗಳ ಎದೆ ತಟ್ಟಿ ನಿಂತು ಸತ್ಯದ ಸರಿಮಾರ್ಗವನ್ನೇ ನನ್ನೆದೆ ಗಂಟಿಸಿಕೊಂಡು ನಾಡ ಉಳಿಸುವೆ. ಭೂತಾಯಿಯ ಮಗನಾಗಿಯೇ ಹುಟ್ಟಿರುವೆ, ಭೂತಾಯಿಗಾಗಿಯೇ ದುಡಿದು ಸಾಯುವೆ. ಅಂದಾಗ ಸಹೋದರ, ರೈತನಾಗಿ ಜನಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. 10 ಜನಗಳಿಗೆ ತುತ್ತು ಅನ್ನ ಹಾಕುವ ರೈತನಾಗಬೇಕು ವಿನಃ ಒಬ್ಬರನ್ನ ಜಬರ್ದಸ್ತ್ ಮಾಡಿ ದಬಾಯಿಸುವ ಅಧಿಕಾರಸ್ಥನಾಗಬಾರದು. ಮತ್ತೊಬ್ಬರ ಕಾಲ ಕೆಳಗೆ ನಿಂತು ಕೈ ಕೊಟ್ಟಿ ಸಂಬಳ ತೆಗೆದುಕೊಳ್ಳದೆ 10 ಜನಗಳಿಗೆ ತುತ್ತು ಅನ್ನ ಹಾಕುವ ರೈತನಾಗಬೇಕು. ನಿಜ ತಾನೇ? ನಿಜ ಅಣ್ಣ. ಆಗಲಿ, ನಂಬಿ ತಿಳಿದುಕೋ ಈ ಮಣ್ಣಿನ ಮರ್ಮವನ್ನು.
ಗಂಗಾ, ತಮ್ಮ ಹಸಿದು ಬಂದಂತೆ ಕಾಣುತ್ತಿದೆ. ಭೂತಾಯಿಯ ಪ್ರಸಾದವನ್ನೆಲ್ಲ ಅವನಿಗೆ ಕೊಟ್ಟು ಬಿಡು, ಹೊಟ್ಟೆ ತುಂಬ ಊಟ ಮಾಡಲಿ. ಅಣ್ಣ, ನೀನು ಬರ್ಬೇಕಿತ್ತಣ್ಣ. ನನಗೆ ಇನ್ನೂ ಶೇಂಗಾ ಬೆಳೆಗೆ ನೀರು ಹಾಸೋದಿದೆ ಸಹೋದರ. ನಾನು ಆಮೇಲೆ ಊಟ ಮಾಡ್ತೀನಿ, ನೀನು ನೋಡಲು ಊಟ ಮಾಡಿ ಮನೆಗೆ ಹೋಗು. ಶೇಂಗಾ ಬೆಳೆಗೆ ನೀರು ಹಾಕ್ತಾನೆ ನೋಡಿ. ನಿನ್ನ ಬೆಳೆ ಯಾವುದು, ನಿನ್ನ ನೀರು ಯಾವುದು ನನಗೆ ಗೊತ್ತಿಲ್ಲ. ಅದಕ್ಕೆ ವಿಚಾರ ನಾನೇನು ಬರ್ತೇನೆ. ಪುನೀತ್ ರಾಜ್ಕುಮಾರ್, ಏನ್ರಿ ನಿಮ್ ತಮ್ಮ ಎಷ್ಟು ಕಟ್ಟರದನ ನೋಡಿದ್ರೇನ್ರಿ? ನಿಮ್ ತಮ್ಮ ಎಷ್ಟು ಕಿಲಾಡಿಗಳಿದ್ದಾನಂತ. ಕುಂಟನಿದ್ದರೂ ಬಹು ದೂರ ಬಂಟನಿದ್ದಾನೆ ಗಂಗಾ ನನ್ನ ತಮ್ಮ. ನೋಡಿದೆಯಾ ಅತ್ತಿಗೆಯನ್ನು, ಮಮತೆಯ ಪ್ರೀತಿಯನ್ನು ಹೃದಯದಲ್ಲಿಟ್ಟು ಹೇಗೆ ಪೂಜಿಸ್ತಾನೆ ನೋಡು. ಸ್ವಾಮಿ, ಜನ್ಮ ಜನ್ಮಾಂತರದಲ್ಲಿ ರೈತರಿಗೆ ಸುತ್ತರಾಗಿ ಅತ್ತಿಗೆಗೆ ಮೈದನಾಗಿ ಜನ್ಮ ತಾಳಿ ಬರಬೇಕೆಂಬುದೇ ನನ್ನ ಆಸೆ. ನೋಡಿ, ಶೇಂಗಾದ ಬೆಳೆಗೆ ನೀರು ಹಾಸಿ ಬೇಗನೆ ಎತ್ತುಗಳನ್ನು ಮನೆಗೆ ತಂದ್ಬಿಡಿ, ನಾನು ಮನೆಗೆ ಹೋಗ್ತೀನಿ. ಗಂಗಾ, ಮಾತಿನಲ್ಲಿ ಮೋಡಿ ಮಾಡಿ ಗಂಗಾ ನದಿಯಂತೆ ಜೋಜೋಳನ ಹರಿದು ಹಾಗೇ ಹೋಗುವಿಲ್ಲ. ತನುವನುಂಡ ಅನುರಾಗ ದರೆಗಳಂತೆ ತಂಪಾದ ಸುಳಿಗಳಲ್ಲಿ ತಂಪಾದ ಒಂದು ಗೀತೆಯನ್ನು ಹಾಡುತ್ತಾರೆ. ಆಡುವ ಮಕ್ಕಳಾಗಿ ಹಾಡಿ ಕುಡಿದ್ರೆ ತಣಿದು ನಿಮ್ಮ ಮನ ತಣಿಯುತ್ತೆ. ನನ್ನ ಮನ ಅಷ್ಟೇ ಏಕೆ ಗಂಗಾ, ಹಸಿರು ಸೀರೆಯನ್ನು ಶೃಂಗಾರವಾಗಿ ಶೋಭಿಸುವ ಈ ಭೂತಾಯಿಯ ಮನ ಕೂಡ ತಣಿದು ತಣಿಯುತ್ತೆ. ಹೌದೇ? ನನ್ನೊಲವೇ ನೀ ಬಾ, ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುದ್ದು ನೀಡು, ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ.